ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇವತ್ತು ನಾನು ಮಕ್ಕಳಿಗೆ ಸಂಬಂಧಪಟ್ಟಂಥ ಕೆಲವು ಪ್ರೇತ ಬಾಧೆ ಬಗ್ಗೆ ವಿಷಯ ತಿಳಿಸೋಕ್ಕೆ ಪ್ರಯತ್ನ ಪಡ್ತೀನಿ. ಮಕ್ಕಳು ಅಂದ ತಕ್ಷಣವೇ ಅದು ಇವತ್ತೇ ಹುಟ್ಟಿದೆ, ಇವತ್ತು ಹುಟ್ಟಿದ ಮಗುಗಿರ್ಬೋದು, 1 ವರ್ಷ ಮಗು ಆಗಿರ್ಬೋದು, 5 ವರ್ಷದೇ ಆಗಿರ್ಬೋದು. ಯಾವ ಮಕ್ಕಳಿಗೆ, ಗಂಡು ಮಕ್ಕಳಿಗೆ ಇನ್ನೂ ಗಡ್ಡ ಮೀಸೆ ಬಂದಿಲ್ಲ, ಯಾವ ಹೆಣ್ಮಕ್ಳು ಇನ್ನೂ ಮೆಚೂರ್ಡ್ ಆಗಿಲ್ಲ, ಅಂಥವರಿಗೆ ಪ್ರೇತ ಬಾಧೆ ಬಂದಾಗ ಏನು ಮಾಡಬೇಕು ಅನ್ನೋ ವಿಚಾರನ ಇವತ್ತಿನ ಸಂಚಿಕೆಯಲ್ಲಿ ತಿಳಿಸೋಕ್ಕೆ ಪ್ರಯತ್ನ ಪಡ್ತೀನಿ. ಮತ್ತೊಮ್ಮೆ ಹೇಳ್ತೀನಿ, ಇವತ್ತಿನ ಎಪಿಸೋಡ್ ಮುಖ್ಯ ಉದ್ದೇಶ, ಆಬ್ಜೆಕ್ಟಿವ್ ಏನು, ಹುಟ್ಟಿದ ಮಗುವಿನಿಂದ ಹಿಡಿದು ಹೆಣ್ಮಗು ಆಗಿದ್ದರೆ ಅದು ಇನ್ನೂ ಮೆಚೂರ್ಡ್ ಆಗಿಲ್ಲ, ಮೆನ್ಸಸ್ ಆಗ್ತಿಲ್ಲ, ಅಲ್ಲಿವರೆಗೂ ಏನಾರು ಮಕ್ಕಳಿಗೆ ಪ್ರೇತ ಬಾಧೆ ಬಂತು ಅಂದರೆ, ಒಂದು ಹುಟ್ಟಿದ ಗಂಡು ಮಗು ಇವತ್ತಿನಿಂದ ಅವನಿಗಿನ್ನೂ ಗಡ್ಡ ಮೀಸೆ ಬಂದಿಲ್ಲ, ಇನ್ನೂ ಪ್ರೌಢಾವಸ್ಥೆಗೆ ಹೋಗಿಲ್ಲ, ಯೌವನಾವಸ್ಥೆಗೆ ಹೋಗಿಲ್ಲ, ಅಂಥ ಗಂಡು ಮಕ್ಕಳಿಗೆ ಏನಾದ್ರು ಪ್ರೇತ ಬಾಧೆ ಬಂತು ಅಂದರೆ ಯಾವ ರೀತಿ ನಿವಾರಣೆ ಮಾಡಬೇಕು. ಈಗ ಎಪಿಸೋಡ್ ಉದ್ದೇಶ ಗೊತ್ತಾಯಿತು. ಪ್ರೇತ ಬಾಧೆ ಎಂದರೇನು ಮಕ್ಕಳಲ್ಲಿ ಅನ್ನೋ ಒಂದು ಪ್ರಶ್ನೆ ಬಂತು. ನಮ್ಮ ಹತ್ರ ಒಂದು ಮಗುನ ಕರ್ಕೊಂಡು ಬಂದಿದ್ದರು. ಆ ಮಗು ಹುಣ್ಣಿಮೆ ಅಮಾವಾಸ್ಯೆ ದಿವಸ ಅಳಕ್ಕೆ ಶುರು ಮಾಡ್ತು ಅಂತಂದರೆ ಬಿಡೋದೇ ಇಲ್ವಂತೆ, ಸ್ಟಾಪ್ ಮಾಡಲ್ವಂತೆ. ಹತ್ತು ಅದೆಲ್ಲ ಗಂಟ್ಲು ನೋವು ಬಂದು, ಎದೆ ಎಲ್ಲ ನೋವು ಬಂದು ಸುಸ್ತಾಗ್ಬಿಡ್ತದಂತೆ. ಅಕ್ಕಪಕ್ಕದ ಮನೆಯವರೆಲ್ಲರೂ ಗಲಾಟೆ ಮಾಡ್ತಾಯಿದ್ರು, ಏನು ರೀ ಮಗು ನೋಡ್ಕೊಳಕ್ಕಾಗಿವೆ ಅಂದರೆ ಯಾಕೆ ಅಷ್ಟೊಂದು ಅಳಿಸ್ತೀರಾ ಅಂತೇಳಿ. ಅಮಾವಾಸ್ಯೆ ಹುಣ್ಣಿಮೆ ದಿವಸ ಸಿಕ್ಕಾಬಟ್ಟೆ ಅಳುತ್ತದಂತೆ. ತಲೆ ಕೂದಲು ಕಿತ್ಕೊಳ್ಳೋದು, ಬಿದ್ದು ಒದ್ದಾಡೋದು, ಈ ಥರದ್ದು ಒಂದು ಮಗು ಮಾಡ್ತದೆ. ಅದು ಹೆಣ್ಣಾಗಿರ್ಬೋದು, ಗಂಡಾಗಿರ್ಬೋದು. ಇನ್ನೊಂದು 10 ವರ್ಷನೋ 11 ವರ್ಷದ್ದು ಗಬ ಅಂತ ತಿನ್ನೋದು, ನನಗೆ ಇನ್ನೊಂದು ಚಪಾತಿ ಬೇಕು ಅಂತ. ಒಂದು 10-12 ವರ್ಷದ 10-12 ಚಪಾತಿ ತಿನ್ನೋದು. ಇದಕ್ಕಿದ್ದಾಗೆ ನನಗೆ ಮಾಂಸ ಬೇಕು, ಅವ್ರ ಮನೇಲಿ ಪ್ಯೂರ್ ವೆಜಿಟೇರಿಯನು, ನನಗೆ ಮಾಂಸ ಬೇಕು, ನನಗೆ ಬಿರಿಯಾನಿ ಬೇಕು, ನನಗೆ ಕಾಲು ಸೂಪ್ ಬೇಕು, ತಲೆ ಸೂಪ್ ಬೇಕು ಅನ್ನುತ್ತಂತೆ ಆ ಹೆಣ್ಮಗು. ಅದು 8 ವರ್ಷ ಆಗಿರ್ಬೋದು ಹೆಣ್ಮಗು. ಅವ್ರ ಮನೇಲಿ ಪಕ್ಕಾ ವೆಜಿಟೇರಿಯನು, ಅವ್ರ ಮಾಂಸ ಮೊಟ್ಟೆನೂ ಕೂಡ ಯೂಸ್ ಮಾಡಲ್ಲ. ಆದರೆ ಹುಣ್ಣಿಮೆ ಅಮಾವಾಸ್ಯೆ ದಿವಸ ಆಗಾಗ ಹುಡುಗಿ ಇದ್ದಕ್ಕಿದ್ದಾಗೆ ನನಗೆ ಕೋಳಿ ಮಾಂಸ ಬೇಕು, ಕುರಿ ಮಾಂಸ ಬೇಕು, ಕಾಲು ಸೂಪ್ ಬೇಕು, ತಲೆ ಸೂಪ್ ಬೇಕು ಅಂತೇಳಿ ಕುತ್ಕೊಂಡು ಗಲಾಟೆ ಅಂತೆ. ಕೊಡಲಿಲ್ಲ ಅಂದರೆ ಅದು ಇದು ಬಿಸಾಕತ್ತಂತೆ. ಇವರ ಒಂದು ರಾಧ ಅಂತ ನೋಡೋಕ್ಕಾಗ್ದೇ ಹೊಡೆದು ಕೈಕಾಲು ಕಟ್ಟಾಕ್ಬಿಟ್ಟು ಕೂರಿಸ್ತಾರಂತೆ ನೋಡಿ. ಆ ಕೈಕಾಲು ಕಟ್ಟಾಕಿದ್ರು ಕೂಡ ಅದು ಬಿಚ್ಕೊಳ್ಳುತ್ತಂತೆ ನೋಡಿ. ಆ ಮಗು ಏನು ಶಕ್ತಿ ಇರ್ಬೋದು, 8-9 ವರ್ಷದ ಹುಡುಗಿ. ಈ ಹುಡುಗ ದಿನಕ್ಕೆ, ನಾವು ಒಂದು ಚಿಕ್ಕ ಮಕ್ಕಳು 9-10 ವರ್ಷದ ಹುಡುಗ ಎಷ್ಟು ತಿನ್ಬೋದು, 3 ಚಪಾತಿ ತಿನ್ಬೋದು. ಹಬ್ಬ ಒಂದು 5 ಅಂತ ಇಟ್ಕೊಳ್ಳೋಣ. ನನಗೆ ಚಪಾತಿ ಬೇಕು, ಮತ್ತು ನನಗೆ ಇಂಥ ಪಲ್ಯನೇ ಬೇಕು, ನನಗಿಂಥ ಪಾಯಸ ಬೇಕು, ನನಗೆ ಹೀಗೆ ಬೇಕು, ನನಗೆ ಇದೇ ಥರ ಬೇಕು ಅಂತ ಹುಣ್ಣಿಮೆ ಅಮಾವಾಸ್ಯೆಯಲ್ಲಿ ಏಳಿಸ್ಕೊಂಡು ಒಂದು 10-15 ಜನಕ್ಕೆ ತಿನ್ನುವಷ್ಟು ತಾನೇ ತಿಂತಾನಂತೆ ಆ ಹುಡುಗ. ಅದಕ್ಕೆ ಹುಣ್ಣಿಮೆ ಅಮಾವಾಸ್ಯೆ ಬಂತು ಅಂದರೆ ಮನೆಯವ್ರಿಗೆಲ್ರಿಗೂ ತರಲೆ ನೋವು ಶುರುವಾತು. ಎಂಥ ತಲೆನೋವು ಅಂತಂದರೆ ಹೆಂಗೆ ನಿಭಾಯಿಸೋದು ಈ ಮಕ್ಕಳನ್ನ ಅಂತೇಳಿ. ಇದು ಒಂದು ಇಬ್ಬರು ಮನೇಲಿ ಆಗ್ತಿರೋ ಒಂದು ದೊಡ್ಡ ಗೋಳು, ರಾಧ ಅಂತ. ಮನೆಯಲ್ಲಿ ಒಂದು ಮಗು 8-1/4 ವರ್ಷ ಅಂತೆ, ಗಂಡು ಹುಡುಗ ಮಲ್ಕೊಂಡಿದ್ದಾನೆ. ರಾತ್ರಿ ಹೊತ್ತು ದಡಾರಂತ ಕಿಚ್ಕೊಂಡು ಎದ್ದೊಳ್ತಾನಂತೆ. ಹಾಸಿಗೆಲ್ಲ ಅರ್ಧ ಬಿಸಾಕ್ಬಿಡ್ತಾನಂತೆ, ದಿಂಬಲ್ಲೇ ಅರ್ಧ ಹಾಕ್ತಾನಂತೆ, ಬೆಡ್ಶೀಟೆಲ್ಲ ಅರ್ಧ ಹಾಕ್ತಾನಂತೆ. ಆಮೇಲೆ ಮಲ್ಕೊಂಬಿಡ್ತಾನಂತೆ. ಪ್ರತಿ ಅಮಾವಾಸ್ಯೆ ಅಥವಾ ಹುಣ್ಣಿಮೆಗಳಲ್ಲಿ ಈ ಥರದ್ದು ಚೇಷ್ಟೆ ಜಾಸ್ತಿ ಆಗ್ತಾಯಿದೆ ನಮ್ಮ ಮನೆಯಲ್ಲಿ ಅಂತ. ಇನ್ನೊಬ್ಬರು ಹೇಳ್ತಾಯಿದ್ರು, ಹುಣ್ಣಿಮೆ ಅಮಾವಾಸ್ಯೆ ಬಂದಾಗ ಅವ್ರ ಮನೇಲಿ 11 ವರ್ಷದ ಹುಡುಗ ಅಂತೆ, ಪುಸ್ತಕ ಹರಿಯೋದು, ಬಟ್ಟೆ ಒಣಗಾಕಿರೋ ಬಟ್ಟೆ ಬೆಂಕಿ ಇಟ್ಬಿಡೋದು, ಬಟ್ಟೆ ಎಲ್ಲ ಹರಿದು ಬಿಸಾಕೋದು, ಪುಸ್ತಕ ಹರಿದು ಬಿಸಾಕೋದು, ಪಾತ್ರೆಗಳೆಲ್ಲ ಬಿಸಾಕೋದು,
ಹುಣ್ಣಿಮೆ ಅಮಾವಾಸ್ಯೆಯಲ್ಲಿ ಈ ಥರದ್ದೆಲ್ಲ ಮಾಡ್ತಾನೆ. ರಿಮೈಂಡ್ ರೂಮಿಗೆ ಸೇರಿಸಿದ್ದಾಯಿತು, ಅದು ಯಾವುದೋ ರಿಹ್ಯಾಬಿಲೇಷನ್ ಸೆಂಟ್ರಿಗೆ ಸೇರಿಸಿದ್ದಾಯಿತು, ಎಲ್ಲ ಆಯಿತು. ಅಲ್ಲೂ ಅವ್ರ ಕೈಲಿ ತಡೆಯೋಕ್ಕಾಗ್ತಿಲ್ಲ. ಇವೇನು ಮಾಡೋದು, ನನಗಿಂಥದ್ದೇ ತಿಂಡಿ ಬೇಕು ಅಂತ ಗಲಾಟೆ ಮಾಡೋದು. ಆಮೇಲೆ 11-12 ವರ್ಷದ ಹುಡುಗ ನಂಗೆ ಸ್ಮೋಕ್ ಮಾಡಬೇಕು, ನಂಗೆ ಇಂಥ ಸಿಗರೇಟೇ ತಂದುಕೊಡು ಅಂತಾನಂತೆ. ಈ ಥರದ್ದೆಲ್ಲ ಇತ್ತೀಚೆಗೆ ಕೆಲವು ಮನೆಗಳಲ್ಲಿ ನಡೀತಾ ಇದೆ. ಇದು ಕೆಲವರಿಗೆ ಇದು ಕೇಳೋದಕ್ಕೆ ಆಶ್ಚರ್ಯ ಅಂತಾರೆ, ಈಗೂ ಉಂಟಾ ಈ ಥರ ಇದೆಯಾ ಅಂಥೇಳಿ. ಒಂದು ಹುಡುಗ 10 ಚಪಾತಿ ತಿಂತಾನೆ, ಒಂದು ಅರ್ಧ kg ಅಷ್ಟು ಪಲ್ಯ ಮಾಡಿಸ್ಕೊಂಡು ತಿಂತಾನೆ. ಒಂದು ಹುಡುಗಿ ಕಾಲು ಸೂಪ್ ಬೇಕು, ತಲೆ ಸೂಪ್ ಬೇಕು, ಬಿರಿಯಾನಿ ಬೇಕು, ಕೋಳಿ ಮಾಂಸ ಬೇಕು, ಕುರಿ ಮಾಂಸ ಬೇಕು ಅಂತೇಳಿ ಪ್ಯೂರ್ ವೆಜಿಟೇರಿಯನ್ ಅವ್ರ ಮನೇಲಿ ಅಂಥ ಹುಡುಗಿ ಅದನ್ನು ತಿನ್ನಬೇಕು ಅಂತ ಹಠ ಮಾಡಿ ತಿಂತಾಳೆ ಅಂತಂದರೆ ಇದಕ್ಕೆ ಯಾವ ಇಂಜೆಕ್ಷನ್ ಕೊಡಬೇಕು, ಎಷ್ಟು ಸಲ ಮಾತ್ರೆ ಕೊಟ್ಟರೆ ಈ ರೋಗ ಹೋಗುತ್ತೆ, ಯಾವ ಟಾನಿಕ್ ಹಾಕಬೇಕು ಹೊಟ್ಟೆಗೆ ದಿನ, ಇದೆಲ್ಲ ಆಯಿತಾ? ರಾತ್ರಿ ಹೊತ್ತು ಎದ್ದು ಹಾಸಿಗೆ ಮೇಲೆ ಕೂತ್ಕೊಂಡು ಕುಣಿಯೋದು, ದಿಂಬು ಅರ್ಧ ಹಾಕೋದು, ಬೆಡ್ಶೀಟ್ ಅರ್ಧ ಹಾಕೋದು, ಹಾಸಿಗೆಯಲ್ಲಿ ತುಳ್ದು ಹಾಕೋದು, ವಿಚಿತ್ರವಾಗಿ ಇದು ಮಾಡೋದು, ಇದೆಲ್ಲ ಗೋಲ್ಡ್ ಹೊಡ್ಕೋದು. ಚಾಪೆ ಮೇಲೆ ಮಲಗಿಸ್ತಾರಂತೆ, ಖಾಲಿ ರೂಮಲ್ಲಿ ಮಲಗಿಸ್ತಾರೆ. ಆದರೂ ಕೂಡ ಅವನು ಚಾಪೆ ಮೇಲೆ ಒದ್ದಾಡೋದು, ಕುರ್ಚೋದು, ಕೂಗೋದು, ರಾತ್ರಿ ಹೊತ್ತೆಲ್ಲ ಅಕ್ಕಪಕ್ಕ ಮನೆಗೆಲ್ಲ ಕೇಳೋಷ್ಟು ಕೂಗಾಡ್ತಾನಂತೆ ಹುಡುಗ. ಇದನ್ನೆಲ್ಲ ನೋಡ್ತಾ ಇದ್ದಾಗ ನಮ್ಗೆ ಮಕ್ಕಳೇ ಬೇಡಪ್ಪ ಅನಿಸ್ಬಿಡ್ತದೆ. ನಾವೇನೂ ತೊಂದರೆ ಕೊಟ್ಟಿಲ್ಲ, ಯಾರಿಗೂ ಅನ್ಯಾಯ ಮಾಡಿಲ್ಲ, ಯಾರಿಗೂ ಮೋಸ ಮಾಡಿಲ್ಲ, ನಮ್ಗೆ ಯಾಕೆ ಈ ಥರ, ನಮ್ಮ ಮಕ್ಳಿಗೆ ಈ ಥರ ಶಿಕ್ಷೆ, ನಮ್ಮ ಮಕ್ಳು ಯಾಕೆ ಹಿಂಗೆ ಆಗ್ತಿದೆ ಅನ್ನೋದೊಂದು ಪ್ರಶ್ನೆ ಬಂದ್ಬಿಟ್ಟಿದೆ. ಈ ಒಂದು ರಾದ್ಧಾಂತ, ಈ ಒಂದು ಹಿಂಸೆ, ಈ ಒಂದು ಬಾಧೆ, ಇದನ್ನೆಲ್ಲ ನೋಡೋಕ್ಕಾಗ್ದೇ ಕೆಲವರು ಅಮಾವಾಸ್ಯೆ ಹುಣ್ಣಿಮೆ ದಿವಸ ಬೇರೆ ಕಡೆಗೆ ಹೋಗ್ತಾರಂತೆ. ಲಾಡ್ಜಲ್ಲಿ ಇರ್ತೀವಿ ಅಂತಾರೆ ಒಬ್ಬರು, ನಾವು ಲಾಡ್ಜಲ್ಲಿ ಹೋಗಿ ಇದ್ದುಬಿಡ್ತೀವಿ, ಕರ್ಕೊಂಡು ಮನೇಲಿದ್ದ ತೊಂದರೆ ಆಗತ್ತೆ, ಅಕ್ಕಪಕ್ಕದವ್ರೆಲ್ಲ ಏನೋ ಅಂತಾರೆ ಅಂತೇಳಿ. ಕೆಲವು ಟೈಮ್ ನಾವು ಬೇರೆ ಊರಿಗೆ ಹೋಗ್ತೀವಿ, ಎಲ್ಲೋ ಅಮಾವಾಸ್ಯೆ ಹುಣ್ಣಿಮೆ ದಿವಸ ಎಲ್ಲೋ ಒಂದು ದೇವಸ್ಥಾನ ಅಲ್ಲಿ ಯಾತ್ರೆಗೆ ಹೋಗ್ಬಿಟ್ಟು ಅಲ್ಲೆಲ್ಲರೂ ಚೌಟ್ರಲ್ಲೋ ಛತ್ತದಲ್ಲೋ ಹಿಂಗೆ ಕಾಲ ಕೊಡ್ಕೊಂಡು ನೆಕ್ಸ್ಟ್ ಡೇ ಬೆಳಗ್ಗೆ ಬರ್ತೀವಿ. ದುಡ್ಡು ಖರ್ಚಾಗ್ತಿದೆ. ಮನೇಲೆಲ್ಲ ಐಟಮ್ಸ್ ಎಲ್ಲ ಹಾಳು, ಅದು ಬಿಸಾಕೋದು, ಅರ್ಧ ಹಾಕೋದು, ಸುಡೋದು ಎಲ್ಲ ಮಾಡೋದು. ಆಜು ಬಾಜು ನೋಡಿಕೊಂಡು ನಮ್ಮನೆ ಒಳಗೆ ಬರೋಕ್ಕೂ ಭಯಪಡ್ತಾರೆ, ನಮ್ಮ ಮಕ್ಳ ಜೊತೆ ಆಟ ಆಡೋಕ್ಕೆ ಭಯಪಡ್ತಾರೆ, ನಮ್ಮ ಮಕ್ಕಳು ಮಾತಾಡ್ಸೋಕ್ಕೆ ಭಯಪಡ್ತಾರೆ. ನಮ್ಮ ಹತ್ರನೂ ಮಾತಾಡೋಲ್ಲ ನಮ್ಮ ಅಕ್ಕಪಕ್ಕದ ಜನ. ಮನೇಲಿ ಏನೋ ಇದೆಯಂತೆ, ಅವ್ರ ಮಕ್ಳು ಹಿಂಗೆ ಆಗ್ತದೆ, ಅವ್ರು ಮುಟ್ಕೋಬೇಡ, ಅವಳ ಹತ್ರ ಹೋಗ್ಬೇಡ ಅಂಥೇಳಿ ನಮ್ಮ ಮಕ್ಕಳಿಗೆ ಫ್ರೆಂಡ್ಸ್ ಕಮ್ಮಿ ಆಗ್ತಾಯಿದ್ದಾರೆ. ಇದೆಲ್ಲ ವಿಷಯ ಸ್ಕೂಲಲ್ಲಿ ಗೊತ್ತಾಗಿ ಸ್ಕೂಲಲ್ಲಿ ಕೂಡ ಟೀಚರ್ಸು ಡಿಫ್ರೆಂಟಾಗಿ ನೋಡ್ತಾರೆ ನಮ್ಮ ಮಕ್ಕಳನ್ನ. ಹೀಗೆ ಅವರ ನೋವು ಹಲವಾರು. ಇದೊಂದು ಕಾಯಿಲೆ ಏನೊಂದು ಗೊತ್ತಾಗ್ತಿಲ್ಲ. ಡಾಕ್ಟ್ರಿಗೆಲ್ಲ ಮನೋವೈದ್ಯ ಹತ್ರ ಕೂರಿಸಿ ಕೌನ್ಸಿಲಿಂಗ್ ಮಾಡಿಸಿದಾಯ್ತು, ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ, ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ತೊಗೊಂಡು ಮಲಗಿಸ್ತಾರೆ. ಆದರೂ ಕೂಡ ಇದು ವಿಚಿತ್ರವಾದ ಅನುಭವ ಮನೇಲಿ ನಡೀತಾ ಇದೆ. ಹಾಗೆ ಏನು ಪ್ರಾಬ್ಲಮ್ ಇದು, ಯಾತಕ್ಕೆ ಹಿಂಗೆ ಆಗ್ತಿದೆ, ಇದಕ್ಕೇನೋ ಪರಿಹಾರ ಇದೆಯಾ? ಇದು ವಿಜ್ಞಾನಕ್ಕೆ ಮೀರಿದಲ್ವ. ಅಮಾವಾಸ್ಯೆ ಸೇರಿದ ಹಾಸಿಗೆ ಕಿತ್ತಾಕೋದು, ಬೆಡ್ಶೀಟ್ ಕಿತ್ತಾಕೋದು, ಕುಣಿಯೋದು ಚುಚ್ಚಂಗೆ. ಆಮೇಲೆ ಇದು ನಾನ್ ವೆಜಿಟೇರಿಯನ್ಸ್ ತಿನ್ನೋದು, ವೆಜಿಟೇರಿಯನ್ ಮನೆಯಲ್ಲಿ. ಯಾವ ಮಕ್ಕಳು ಒಂದೇ ವರ್ಷ ಇರ್ಬೋದು ಅಥವಾ ಹುಟ್ಟಿದ ದಿನದಿಂದ ಗಂಡು ಮಗು ಆದರೆ ಗಡ್ಡ ಮೀಸೆ ಬರೋಕ್ಕೆ ಮುಂಚೆ ತನಕ ಈ ಥರ ದೋಷಗಳು ಕಂಡ್ರೆ, ಯಾವ ಹೆಣ್ಮಗುಗೆ ಮೆಚೂರ್ಡ್ ಆಗೋಕ್ಕೆ ಮುಂಚೆ ಈ ಥರ ದೋಷಗಳೇನಾದ್ರು ಕಾಣ್ತಾ ಇತ್ತು ಅಂದರೆ ಅವರಿಗೆ ಪ್ರೇತಬಾಧೆ ಸೋಂಕಿದೆ ಅಂತ ಅರ್ಥ. ಪ್ರೇತಬಾಧೆ ಅಂದ್ರೇನು? ನಮ್ಮ ಗೋತ್ರದಲ್ಲಿ ಯಾರಾದರೂ ಅಪಮೃತ್ಯು ದೋಷ, ಆಕ್ಸಿಡೆಂಟಾಗಿ ಸತ್ತೋಗಿದ್ರೆ, ನೇಣು ಹಾಕೊಂಡು ಸತ್ತೋಗಿದ್ರೆ, ವಿಷ ಕುಡಿದು ಸತ್ತಿದ್ರೆ, ಬೆಂಕಿ ಹಾಕೊಂಡು ಸತ್ತೋಗಿದ್ರೆ, ಅಪಮೃತ್ಯು ಮರಣಕಂಟಕ ದೋಷದಿಂದ ನರಳಿ ಸತ್ತಿದ್ದಂಥ ವ್ಯಕ್ತಿಗಳ ಆತ್ಮ ಆ ವಂಶದಲ್ಲಿ ಯಾರು ಇತ್ತು ಅಂದರೆ ಅವರು ಈ ಮಕ್ಕಳ ಮೇಲೆ ಪ್ರಯೋಗ ಮಾಡ್ಕೊಂಬಿಡ್ತಾರೆ, ಆವಾನೆ ಆಗ್ತಾರೆ. ಅವ್ರಿಗೇನು ಬೇಕೋ ಬೇಡ ಅದನ್ನು ಅನುಭವಿಸೋಕ್ಕೆ ಮಕ್ಕಳ ಮೇಲೆ ಬರ್ತಾರೆ. ಇದು ಪ್ರೇತ ಬಾಧೆ ಅಂತ ಕರೀತಾರೆ. ಪ್ರೇತಬಾಧೆ ನಮ್ಮ ಗೋತ್ರದಲ್ಲಿ ಸತ್ತಂಥವರು, ದುರ್ಮರಣದಲ್ಲಿ ನರಳದಂಥವರು, ಇದು ಒಂದು ಕೆಟಗರಿ. ಇನ್ನೊಂದು ಪ್ರೇತ ಶಾಪ ಅಂತ ಇರ್ತದೆ. ಪ್ರೇತ ಶಾಪ ಅಂದ್ರೇನು? ನಾನು ಯಾರ ಹತ್ರ 5 ಲಕ್ಷ ತೊಗೊಂಬಿಟ್ಟಿದ್ದೆ, ವಾಪಸ್ ಕೊಟ್ಟಿಲ್ಲ ನಾನು 5 ಲಕ್ಷನ. ನನಗೆ ದುಡ್ಡು ಕೊಟ್ಟಿದ್ದಲ್ಲ 5 ಲಕ್ಷ, ಅವನು ಸತ್ತೋಗಿದ್ದಾನೆ. ಅವನ ಕೊರಗೇನು? ಲಕ್ಷ್ಮೀ ಶ್ರೀನಿವಾಸ್ಗೆ 5 ಲಕ್ಷ ಕೊಟ್ಟಿದ್ದೆ, 5 ಲಕ್ಷ ಕೊಟ್ಟಿದ್ದೆ, ಕೊಡಲಿಲ್ಲ. ಲಕ್ಷ್ಮೀ ಶ್ರೀನಿವಾಸ್ ಮೋಸ ಮಾಡಿಬಿಟ್ಟ. ದಿನಕ್ಕೊಂದು 10 ಸಲ ನೆನೆಸ್ಕೊತಾನೆ ಹೇಳ್ತಾನೆ ಬಾಯಲ್ಲಿ. ಮನಸ್ಸಲ್ಲಿ ಮೆಲಕಾಗ್ತಾನೆ, ಲಕ್ಷ್ಮೀ ಶ್ರೀನಿವಾಸ್ ದುಡ್ಡು ಕೊಟ್ಟಿಲ್ಲ 5 ಲಕ್ಷ,
ಲಕ್ಷ್ಮೀ ಶ್ರೀನಿವಾಸ ಸ್ವಲ್ಪ ದುಡ್ಡು ಕೊಟ್ಟಿಲ್ಲ 5 ಲಕ್ಷ ಅಂತ. ಒಂದು 10 ಜನಕ್ಕೆ ಕೇಳ್ತೇನೆ, ಅವನೇ 10 ಸಲ ಮನಸ್ಸಲ್ಲಿ ಹೇಳ್ಕೊತಾನೆ, ಮಲಗುವಾಗ ಕೂತಾಗ ಎಲ್ಲಿ ಫ್ರೀ ಇರ್ತದೋ ಅಲ್ಲಿ. ಯಾವಾಗ ನೆನೆಸ್ಕೊಂಡು ತುಂಬ ಕೋಪ ಮಾಡ್ಕೊತಾನೆ. ನಾನು ಅವನ ಮುಂದೆ ಇಲ್ಲ, ಆ ನೆನೆಸ್ಕೊತಾನೆ. ಯಾವಾಗ ನೆನೆಸ್ಕೊಂಡು ಬೈಕ್ತಿರ್ತಾನೋ ಅವನಿಗೆ ರಕ್ತ ನರನಾಡಿಗಳಲ್ಲಿ, ಸೆಲ್ಸಲ್ಲಿ, ಟಿಶ್ಯೂಸಲ್ಲಿ, ಆರ್ಗನ್ಸಲ್ಲಿ ಅದು ರಿಜಿಸ್ಟರ್ ಆಗ್ತಾ ಇರ್ತದೆ. ಅದು ಡಿಸ್ಟ್ರಕ್ಟಿವ್ ಥಾಟ್ಸ್ ಅಂತ. ಡಿಸ್ಟ್ರಕ್ಟಿವ್ ಥಾಟ್ಸ್ ಅಂತಂದರೆ ಭಯಾನಕವಾಗಿ ಒಳಗಡೆ ಎಲ್ಲ ಸೆಲ್ಸು ಆರ್ಗನ್ಸು ಪ್ರಚೋದನೆ ಮಾಡ್ತಿರ್ತದೆ. ಒಂದು ದಿನ ಅವನೇನು ಮಾಡ್ತಾನೆ, ಲಕ್ಷ್ಮೀ ಶ್ರೀನಿವಾಸ 5 ಲಕ್ಷ ಮೋಸ ಮಾಡ್ದ, ಕೊಡಲಿಲ್ಲ ಅಂಥೇಳಿ ದುಃಖದಲ್ಲಿ ಎಲ್ಲೊಟ್ಟೋದ್ನೋ, ಊರೇ ಖಾಲಿ ಮಾಡಿಬಿಟ್ಟಲ್ಲ ಲಕ್ಷ್ಮೀ ಶ್ರೀನಿವಾಸ್, ಊರೇ ಖಾಲಿ ಮಾಡಿಬಿಟ್ನಲ್ಲ, ಲಕ್ಷ್ಮೀ ಶ್ರೀನಿವಾಸ್ ಊರಲ್ಲಿದ್ದು ಕೊಡಲಿಲ್ವಲ್ಲ, ಕೊಡ್ತೀನಿ ಅಂತ ಹೇಳಿಬಿಟ್ಟು ನಂಗೆ ದುಡ್ಡೇ ಕೊಡಲಿಲ್ವಲ್ಲ, ಅಲಸಿ ನಂಗೆ ದುಡ್ಡು ಕೊಡಲಿಲ್ಲ, ಕೊಡ್ತೀನಿ ಅಂತ ಮಾತು ಹೇಳಿ ದುಡ್ಡು ಕೊಡಲಿಲ್ಲ, ಕೊಡ್ತೀನಿ ಅಂತೇಳಿ ಊರೇ ಖಾಲಿ ಮಾಡಿಬಿಟ್ಟ, ನಾನು ಕೊಡೋದೇ ಇಲ್ಲ ದುಡ್ಡು ಅಂತಾನೆ ಲಕ್ಷ್ಮೀ ಶ್ರೀನಿವಾಸ್. ಇಷ್ಟು ಪ್ರಾಬ್ಲಮ್ ಇರ್ತದೆ. ಈ ಥರದಲ್ಲಿ ಏನಾದ್ರು ಆ ಆತ್ಮ ನರಳಿ ಸತ್ತಿದ್ರೆ ಆ ಆತ್ಮ ನನ್ನ ಮಕ್ಕಳ ಮೇಲೆ ಬರ್ತದದು ಈ ರೀತಿ. ಅದಕ್ಕೆ ಪ್ರೇತ ಶಾಪ, ಪ್ರೇತ ಬಾಧ ಅಂದರೆ ನಮ್ಮ ಗೋತ್ರದಲ್ಲೇ ಯಾರಾದರೂ ತಾತ ಮುತ್ತಾತ, ಅಣ್ಣ ತಂಗಿ, ಅಕ್ಕ ತಂಗಿ ಯಾರೋ ಒಂದು ಸೂಸೈಡ್ ಮಾಡ್ಕೊಂಡು ಏನು ಸತ್ತೋಗಿದ್ರೆ ಆ ಸೋಂಕಿದಲ್ಲಿ ಇನ್ಫೆಕ್ಷನ್, ಇದು ರಾಹು ಅಂತ ಕರೀತಾರೆ. ಕೇತು ಅನ್ಯ ಜಾತಿ ಅನ್ಯ ಗೋತ್ರದವರು ಸತ್ತೋಗಿದ್ದಾರೆ, ನನ್ನಿಂದ ಸತ್ತಿರೋದವರು. ಯಾಕೆ ನಾನು 5 ಲಕ್ಷ ಕೊಟ್ಟಿಲ್ಲಲ್ಲ, ನಾನು ಹೋಗಿ ಅದಕ್ಕೆ ನಾನು ಸಾಲ ತೊಗೊಂಡು ವಾಪಸ್ ಕೊಟ್ಟಿಲ್ಲ, ಅವನ ಶಾಪ ನನ್ನ ಮಕ್ಕಳ ಮೇಲೆ ನಡೀತಾ ಇದೆ. ಇದು ಒಂದು ಪ್ರೇತ ಶಾಪ. ಪ್ರೇತ ಬಾಧ ಬೇರೆ, ಪ್ರೇತ ಶಾಪ ಬೇರೆ. ಪ್ರೇತ ಬಾಧ ರಾಹು ಆದರೆ ಪ್ರೇತ ಶಾಪ ಕೇತು. ಇಲ್ಲಿ ರಾಹು ಕೇತುಗಳಿಂದ ಈ ದೋಷ ನಡೀತಾ ಇದೆ. ಒಂದು. ಮೂರನೇ ವೆರೈಟಿ ಹೆಂಗೆ ಪತ್ತೆ ಹಚ್ಚೋದು ಅಂತಂದರೆ, ನಾವು ವಾಸ ಮಾಡ್ತಿರೋ ಮನೆ ಒಳಗೆ ಯಾರಾದರೂ ಸತ್ತೋಗಿದ್ರೆ, ಈಗ ನಾನು ಯಾವುದೋ ಬಾಡಿಗೆ ಮನೆಗೆ ಬಂದಿದ್ದೀನಿ, ಲೀಸ್ ಮನೇಲಿದ್ದೀನಿ, ನಾನು ಬರೋಕ್ಕೆ ಮುಂಚೆ ಬಾಡಿಗೆಗೆ, ನಾನು ಲೀಸಿಗೆ ಬರೋಕ್ಕೆ ಮುಂಚೆ ಯಾವುದಾದ್ರೂ ಒಂದು ದುರ್ಮರಣ ಆತ್ಮ ಅಲ್ಲಿ ಸತ್ತಿತ್ತು ಅಂದರೆ ಆ ಆತ್ಮ ಇಂಥ ಮಕ್ಕಳ ಮೇಲೆ ಬರ್ತದೆ. ಮಕ್ಕಳು ವೀಕ್ ಮೈಂಡು, ಅವ್ರು ಜಪ ಮಾಡಲ್ಲ, ಪೂಜೆ ಮಾಡಲ್ಲ, ಅದಕ್ಕೆ ಅವ್ರು ಬೇಗ ಆಹ್ವಾನ ಆಗುತ್ತೆ ಅಂಥವ್ರ ಮೇಲೆ. ಅದೇ ದಿನ ಮನೇಲಿ ಹೆಂಗಸು ಅವಳು ದೀಪ ಹಚ್ಚುತ್ತಾಳೆ, ಪೂಜೆ ಮಾಡ್ತಾಳೆ, ಆಗಾಗ ದೇವಸ್ಥಾನಕ್ಕೆ ಹೋಗ್ತಿರ್ತಾಳೆ, ಅದು ಇದು ಮಂತ್ರ ಹೇಳ್ತಿದ್ದಾಳೆ. ಮನೆ ಯಜಮಾನ ಆಗಾಗ ದೇವಸ್ಥಾನ, ಯಾತ್ರೆ, ಪೂಜೆ, ಜಪ, ಆಗ ಅವ್ರಿಗೆ ಬರೋದಿಲ್ಲ. ಈ ಮಕ್ಕಳು ಆಟ ಆಡೋ ಮಕ್ಕಳು ಅವ್ರಿಗೇನಿಲ್ಲ, ಓದೋದು ಬರೆಯೋದು ಅಷ್ಟೇ, ಆಟ ಆಡ್ಕೊಂಡು. ಇನ್ನು ಬೇರೆ ಏನೂ ಜವಾಬ್ದಾರಿ ಇಲ್ಲ. ಪೂಜೆ ಮಾಡಬೇಕು, ಅಭಿಷೇಕ ಮಾಡಬೇಕು, ಧ್ಯಾನ ಮಾಡಬೇಕು, ಜಪ ಮಾಡಬೇಕು ಅನ್ನೋ ಗೋಜೇ ಇಲ್ಲ ಅವ್ರಿಗೆ. ಹೀಗಾಗಿ ಈತ ಸೋಲ್ ಬೇಗ ಅವ್ರನ್ನ ಅಟ್ಯಾಕ್ ಮಾಡಿಬಿಡ್ತದೆ. ಹೀಗಾಗಿ ಅದಕ್ಕೆ ನಮ್ಮ ಹಿಂದಿನ ಕಾಲದಲ್ಲಿ ಮಕ್ಕಳಿಗೆ ದಿನ ಕೂತ್ಕೊಂಡು ಮಂತ್ರ ಹೇಳಿಸ್ಬೇಕು. ನಾವು ಮಂತ್ರ ಹೇಳಿಸ್ತಾಯಿದ್ರು, ಗಣಪತಿ ಮಂತ್ರ, ಆಂಜನೇಯನ ಮಂತ್ರ, ದುರ್ಗಾ ಮಂತ್ರ. ಈ ಥರ ಮಕ್ಕಳಿಗೆ ಈಗಲಿಂದ ಸಂಸ್ಕಾರ ಕೊಡ್ತಾಯಿತ್ತು ಅಂದರೆ ಈ ಥರ ಪ್ರೇತ ಬಾಧೆ, ಪ್ರೇತ ಶಾಪಗಳು ಬರೋದಿಲ್ಲ. ವಾಸ್ತುಲಿರುವಂಥ ನೆಗೆಟಿವ್ ಎನರ್ಜಿ ಕೂಡ ತಟ್ಟೋದಿಲ್ಲ. ಯಾವ ಮನೆಯಲ್ಲಿ ಘಂಟಾ ಶಬ್ದ, ಜಾಗಟೆ, ಶಂಖನಾದ, ಧೂಪ ದೀಪಗಳ, ಸಾಂಬ್ರಾಣಿ ಧೂಪ, ದಶಾಂಗ ಧೂಪ, ಅಭಿಷೇಕ, ಅರ್ಚನೆ ಮತ್ತು ಪಾರಾಯಣ, ಧ್ಯಾನ, ಭಜನೆ, ನಾಮ ಸಂಕೀರ್ತನೆ ಎಲ್ಲಿ ನಡೆಯಲ್ವೋ ಆ ವಾಸ್ತುನಲ್ಲಿ ನೆಗೆಟಿವ್ ಎನರ್ಜಿ ತನಗೆ ತಾನೇ ಸೃಷ್ಟಿಯಾಗತ್ತೆ. ಅಲ್ಲೇನು ಭೂತ ಬೇತ ಬರೋ ಅವಶ್ಯಕತೆ ಇಲ್ಲ. ಯಾವಾಗ ನಾವು ಎಲ್ಲ ಜಪ ತಪ ಪೂಜೆ ಎಲ್ಲ ಬಿಟ್ಬಿಟ್ಟು ಯಾವಾಗ ಕುಡ್ಕೊಂಡು ಸೇತ್ಕೊಂಡು ಕಾಲ ಕಳೀತು, ಆ ಮನೆಯೊಳಗೆ ನೀವು ಎಷ್ಟು ಕುಡಿತೀರೋ, ಎಷ್ಟು ಸೇರ್ತಿರೋ, ಎಷ್ಟು ಎಂಜಾಯ್ ಮಾಡ್ತಿರೋ ಕೆಟ್ಟದಾಗಿ, ಅದೇ ದಿನ ಜಾಸ್ತಿ ಅದೇ ಒಂದು ದೊಡ್ಡ ಪ್ರೇತ ಥರ ಆಗಿಬಿಡುತ್ತೆ ಮನೆ ಒಳಗಡೆ. ನೆಗೆಟಿವ್ ಎನರ್ಜಿ ವಾಸ್ತುನಲ್ಲೇ ಇರಬೇಕು ಅಂತ ನಾವೇ ಸೃಷ್ಟಿ ಮಾಡ್ತೀವಿ. ದಿನ ಸುಳ್ಳು ಹೇಳೋದು, ಆಣೆ ಹಿಡಿಯೋದು, ಕದಿಯೋದು, ಮೋಸ ಮಾಡೋದು, ಕತ್ಕೊಂಬಂದು ಮನೇಲಿಡೋದು, ಲಂಚ ತೊಗೊಂಬಂದು ಮನೇಲಿಡೋದು, ಮೋಸ ಮಾಡಿ ತಂದಿಡೋದು, ದರೋಡೆ ಮಾಡಿ ತಂದಿರೋದು, ಆ ನೆಗೆಟಿವ್ ಎನರ್ಜಿನೇ ನಿಧಾನಕ್ಕೆ ಹೋಗ್ತಾ ಒಂದು 6 ತಿಂಗಳು ವರ್ಷ ಆದರೂ ದೊಡ್ಡ ಭೂತ ಪ್ರೇತ ಥರ ಆಗಿ ಮನೆಯೇ ಸರ್ವನಾಶ ಮಾಡಿಬಿಡುತ್ತೆ. ಈ ಥರ ನೆಗೆಟಿವ್ ಎನರ್ಜಿ ಕೂಡ ಮನೆಗೆ ವಾಸ್ತು ಬರೋ ದೋಷ ಇರ್ತದೆ. ಆದ್ದರಿಂದ ಈ ಥರ ದೋಷಗಳಲ್ಲಿ ಮನೆಗಳಿಗೆ ಎಫೆಕ್ಟ್ ಆಗುತ್ತೆ. ಜೊತೆಗೆ ಮನೇಲಿ ವಾಸ ಮಾಡುತ್ತೋ ಮಕ್ಕಳುಗಳಿಗೆ, ನಾನು ಆಗಲೇ ಹೇಳಿದೆ ಈ ಎಪಿಸೋಡು, ಯಾವ ಗಂಡು ಹುಡುಗಿ ಇನ್ನೂ ಗಡ್ಡ ಮೀಸೆ ಬಂದಿಲ್ವೋ, ಯಾವ ಹುಡುಗಿನೂ ಮೆನ್ಸಸ್ ಆಗಲ್ಲ ಪ್ರತಿ ತಿಂಗಳು, ಅಂಥವ್ರಿಗೆ ಬೇಗ ಅಟ್ಯಾಕ್ ಆಗುತ್ತೆ. ಅದಕ್ಕೆ ದೊಡ್ಡವ್ರು ಮಾಡಿದ ಕರ್ಮಕ್ಕೆ ಮಕ್ಕಳು ಮೊಮ್ಮಕ್ಕಳು ಅನುಭವಿಸ್ತಾರೆ. ಅದರಿಂದ ಯಾವಾಗಲೂ ಒಳ್ಳೆ ಶುದ್ಧ ಕರ್ಮ ಮಾಡಬೇಕು. ಇವಾಗ ಯಾವ ಬಾಲ್ಯಾವಸ್ಥೆಯಲ್ಲಿ ಮಕ್ಕಳಿಗೆ ಪ್ರೇತ ಬಾಧೆ, ಪ್ರೇತ ಶಾಪ, ಹೆಣ್ಣಾಗಲಿ ಗಂಡಾಗಲಿ, ಹೆಣ್ಮಗು ಆಗಲಿ ಗಂಡು ಮಗು ಆಗಲಿ ನರಳುತ್ತಿದ್ದರೆ ಅವರಿಗೆ ಒಂದು ವಿಶೇಷವಾದಂಥ ಮಂತ್ರತಂತ್ರ ಪ್ರಯೋಗ ಮನೇಲಿ ದೊಡ್ಡವರಾಗಿರೋರು ಮಾಡಬೇಕು. ತಾಯಿ ಮಾಡ್ಬೋದು, ಇಲ್ಲ ತಂದೆ ಮಾಡ್ಬೋದು.
ಇಲ್ಲ ಆ ಮಕ್ಕಳಿಗೆ ಆಲೆ 7, 8, 9 ವರ್ಷ 10 ವರ್ಷ ಆಗಿರೋ ಅವ್ರ ಕೈಲೇ ಮಾಡಿಸಿದ್ರೆ ಇನ್ನೂ ಭಾಳ ಒಳ್ಳೆಯದು. ಅಯ್ಯೋ ನಮ್ಮ ಮಗುವಿಗೆ ಮಂತ್ರ ಹೇಳಕ್ಕೆ ಬರಲ್ಲ, ಮತ್ತು ಉಚ್ಚಾರಣೆ ಸರಿ ಇಲ್ಲ, ಮಾಡೋಕ್ಕೆ ಅವಕ್ಕೆ ಮನಸ್ಸಿಲ್ಲ, ಆಡೋ ಮಕ್ಕಳು, ಆಟ ಆಡೋ ಮಕ್ಕಳು ಅನ್ನೋ ಭಾವನೆ ಇತ್ತು ಅಂತಂದರೆ ನೀವೇ ಮನೇಲಿ ಯಾರೋ ದೊಡ್ಡ ವ್ಯಕ್ತಿಗಳು, ತಾಯಿ ಆಗ್ಬೋದು, ತಂದೆ, ಅಜ್ಜ, ಅಜ್ಜಿ ಅಥವಾ ಅಕ್ಕ ತಂಗಿರು ಯಾರೋ ದೊಡ್ಡವರು, ಆ ಪ್ರೇತ ಬಾಧೆ ನರಳ್ತಿರೋಂಥ ಮಕ್ಕಳು, ಹೆಣ್ಣಾಗಲಿ ಗಂಡಾಗಲಿ, ಅವರಿಗೆ ನೀವು ತಂತ್ರಪ್ರಯೋಗ ಮಂತ್ರಪ್ರಯೋಗ ಮಾಡ್ಬೋದು. ಇಲ್ಲಿ ಮಂತ್ರಪ್ರಯೋಗ ತಂತ್ರಪ್ರಯೋಗ ಎರಡೂ ಒಟ್ಟಿಗೆ ನಾನು ಹೇಳ್ಕೊಡ್ತೀನಿ. ಈ ಪ್ರೇತ ಸೋಂಕಿಗೆ ಕಲಿಯುಗದಲ್ಲಿ ಭಾಳ ಸ್ಟ್ರಾಂಗಾಗಿ ಆಶೀರ್ವಾದ ಮಾಡೋದು ಅಂದರೆ ಬಗಳಾಮುಖಿ ದೇವಿ ಅಂತೇಳಿ. ಬಗಳಾಮುಖಿ ದೇವಿ ದಶಮಹಾಕಾಳಿಯಲ್ಲಿ ಇವರೊಬ್ಬರು ಕಾಳಿ, ಶತ್ರುಗಳ ನಾಳೆನೇ ಕಟ್ ಮಾಡಿಬಿಡೋಂಥವ್ರು. ಷಟ್ಕರ್ಮದಲ್ಲಿ ಭಾಳ ಫೇಮಸ್ಸು ಈ ದೇವಿ. ಯಾರು ಅಧರ್ಮದಲ್ಲಿ ನಡೀತಾರೋ ಅಂಥವ್ರ ಬೇಗ ಶಿಕ್ಷಿಸೋಳು ಅಂದರೆ ಬಗಳಾಮುಖಿ ದೇವಿ. ಸ್ತಂಭನ, ಕೈಕಾಲು ಸೇದಿಸ್ಬಿಡ್ತಾಳೆ. ಮಾರಣ, ಒಂದೇ ಸಲ ಸಾಯಿಸ್ಬಿಡ್ತಾರೆ ಈ ದೇವಿ. ವಿದ್ವೇಷಣ, ಒಬ್ರಿಗೊಬ್ರು ಕಚ್ಚಾಡ್ಕೊಂಡು ಹೊಡೆದಾಡ್ಕೊಂಡು ಸಾಯಬೇಕು. ಉಚ್ಚಾಟನ, ಎಂಥ ಶತ್ರುಗಳು ಎಂಥ ದುಷ್ಟಶಕ್ತಿ ಬಾಧೆನೂ ಉಚ್ಚಾಟನೆ ಮಾಡೋದು, ಓಡಿಸೋವಂಥ ಶಕ್ತಿ ತಕ್ಷಣದಲ್ಲಿ ಕಾಪಾಡೋದು ಅಂದರೆ ಈ ಬಗಳಾಮುಖಿ ದೇವಿ. ಮಾರಣ, ಸ್ತಂಭನ, ಉಚ್ಚಾಟನ, ವಿದ್ವೇಷಣ ಮತ್ತು ಮೋಹನ ಅಂಥೇಳಿ. ಈ ಷಟ್ಕರ್ಮದಲ್ಲಿ 5 ಕರ್ಮಗಳಿಗೆ ಬಹಳ ಬೇಗ ಒಲಿಯೋ ದೇವಿ ಅಂದರೆ ಬಗಳಾಮುಖಿ. ನೋಡಿ, ನಾನು ಸ್ಕ್ರೀನಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಇದೇ ಆ ದೇವಿ ಬಗಳಾಮುಖಿ ಅಂತೇಳಿ. ಇದು ನಾರ್ತ್ ಇಂಡಿಯಾದಲ್ಲಿ ದೇವಸ್ಥಾನ ಇದೆ. ಈಗಲೂ ಕೂಡ ಎಲ್ಲೋ ಕಡೆ ಫೋಟೋ ಇಟ್ಟು ವಿಗ್ರಹಗಳಿಟ್ಟು ಎಲ್ಲ ಕಡೆ ಆರಾಧನೆ ಮಾಡ್ತಾರೆ. ಅದರಲ್ಲಿ ನಾನು ಫೋಟೋ ಇಡಿ, ವಿಗ್ರಹ ಇಡಿ, ಕಳಶ ಇಡಿ, ಪೂಜೆ ಮಾಡಿ ಅಂತ ಹೇಳ್ತಿಲ್ಲ. ಕೇವಲ ಮನಸ್ಸಲ್ಲೇ ದೇವಿನ ಆವಾಹನೆ ಮಾಡಿಕೊಂಡು ಆ ಮಂತ್ರ ಹೇಳ್ತಾ, ಆ ಮಂತ್ರ ಹೇಳ್ತಿದ್ದಾಗೆ ದೇವಿ ಕನೆಕ್ಟ್ ಆಗ್ತಾಳೆ. ನಮಗೆ ಸೋಲ್ ಟು ಸೋಲ್ ಮ್ಯಾಚ್ ಆಗುತ್ತೆ, ಮೈಂಡ್ ಟು ಮೈಂಡ್ ಮ್ಯಾಚ್ ಆಗುತ್ತೆ, ಟೆಲಿಪತಿ ಕನೆಕ್ಟ್ ಆಗುತ್ತೆ. ಆ ದೇವಿಗೆ ಇಷ್ಟವಾದದ್ದು ಒಂದು ರುದ್ರಾಕ್ಷಿ. ರುದ್ರಾಕ್ಷಿ ಅಂದ್ರೂ ಶಿವನ ಕಣ್ಣೀರಿಂದ ಬಂದಂಥ ಒಂದು ಗಿಡ, ಅದರಲ್ಲಿ ಬೆಳೆಯುವಂಥ ಬೀಜ. ರುದ್ರಾಕ್ಷಿ ಅಂದರೆ ರುದ್ರನ ಕಣ್ಣಲ್ಲಿ ಬಂದಂಥ, ಅಕ್ಷಿ ಅಂದರೆ ಕಣ್ಣು, ರುದ್ರನ ಕಣ್ಣಿಂದ ನೀರು ಬಿತ್ತು ಭೂಮಿಗೆ, ಭೂಮಿ ಬಿದ್ದಾಗ ಅದು ಗಿಡವಾಗಿ ಬೀಳುತ್ತೋ, ಆ ಗಿಡದ ಬೀಜವೇ ರುದ್ರಾಕ್ಷಿ. ಅದರಿಂದ ನೀವು 2 ರುದ್ರಾಕ್ಷಿ ತೊಗೋಬೇಕು, ಪಂಚಮುಖಿ ರುದ್ರಾಕ್ಷಿ. ನೋಡಿ ಈ ಥರದ್ದು ಪಂಚಮುಖ, 5 ಮುಖದ ರುದ್ರಾಕ್ಷಿ. ಪಂಚಕೋಶಗಳು, ಪಂಚಪ್ರಾಣಗಳನ್ನು ಬ್ಯಾಲೆನ್ಸ್ ಮಾಡುವಂಥದ್ದು ಪಂಚಮುಖ ರುದ್ರಾಕ್ಷಿ. ಈ ಥರದ್ದು 2 ರುದ್ರಾಕ್ಷಿ. ಎಡಗೈ ಅಂಗೈ ಮಧ್ಯ ಇಟ್ಟು ಬಲಗೈ ಅಂಗೈಯನ್ನು ಟಚ್ ಮಾಡಬೇಕು. ಇದಕ್ಕೆ ಸಂಪುಟ ಮುದ್ರಾ ಅಂತಾರೆ. ಇದು ದಕ್ಷಿಣಕ್ಕೆ ಮುಖ ಮಾಡಿಕೊಂಡು, ಪ್ರೇತ ಬಾಧೆ ಆಗಿರೋದ್ರಿಂದ, ಪ್ರೇತ ಶಾಪ ಇರೋದ್ರಿಂದ ದಕ್ಷಿಣ ದಿಕ್ಕಿನಲ್ಲಿ ಪಿತೃದೇವತೆಗಳು, ಪ್ರೇತಗಳು ವಾಸ ಮಾಡೋದು. ದಕ್ಷಿಣಕ್ಕೆ ಮುಖ ಮಾಡಿಕೊಂಡು ನಾನು ಹೇಳೋ ಮಂತ್ರದಿಂದ ಸುಮಾರು ಒಂದು ಅರ್ಧ ಗಂಟೆ ಜಪ ಮಾಡಬೇಕು. ಈ ರುದ್ರಾಕ್ಷಿಗೆ ಮಂತ್ರದಿಂದ ಎನರ್ಜೈಸ್ ಮಾಡಬೇಕು, ಮಂತ್ರದಿಂದ ಶಕ್ತಿಯನ್ನು ತುಂಬಬೇಕು. ಈಗ ಇಟ್ಕೊಂಡು ಓಂ ಬ್ರೈಂ ಬಗಳಾಮುಖಿಯೈ ನಮಃ, 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 ಓಂ ಬ್ರೈಂ ಬಗಳಾಮುಖಿಯೈ ನಮಃ ಅಂತ ಹೇಳಬೇಕು. ಇದು ದೊಡ್ಡ ದೊಡ್ಡ ಮಾಲಮಂತ್ರಗಳಿವೆ. ದೊಡ್ಡ ದೊಡ್ಡ ಮಾಲಮಂತ್ರಗಳಿಂದ ಬಗಳಾಮುಖಿನ ಆರಾಧನೆ ಮಾಡೋದು ಭಾಳ ಪವರ್ಫುಲ್ಲು. ಆದರೆ ಇದು ಭಾಳ ಲಘು ಮಂತ್ರ, ಭಾಳ ಪವರ್ಫುಲ್ಲು. ಈಗ ಇಟ್ಕೊಂಡು ರುದ್ರಾಕ್ಷಿಯನ್ನು ಧಾರಣೆ ಮಾಡಿದ್ಮೇಲೆ, ಒಂದು ರುದ್ರಾಕ್ಷಿ, ಈ ರುದ್ರಾಕ್ಷಿ ಮಂತ್ರವನ್ನು ಜಪ ಮಾಡಿದ್ಮೇಲೆ ಇದು ಯಾವಾಗ ಮಾಡಬೇಕು? ಹುಣ್ಣಿಮೆ ಅಮಾವಾಸ್ಯೆ ದಿವಸ ಮಾಡಬೇಕು. ಹುಣ್ಣಿಮೆ ಪೂರ್ಣ ಅಮಾವಾಸ್ಯೆ, ಪೂರ್ಣ ಹುಣ್ಣಿಮೆ. ಒಂದು ಸಲ ಅಮಾವಾಸ್ಯೆ ಆದ ತಕ್ಷಣ ಪಾಡ್ಯ ಶುರುವಾಗ್ಬಿಡುತ್ತೆ, ಒಂದೇ ದಿನದಲ್ಲಿ. ಹುಣ್ಣಿಮೆ ಆದ ತಕ್ಷಣ ಪಾಡ್ಯ ಶುರುವಾಗುತ್ತೆ. ಒಂದು ಸಲ ಚತುರ್ದಶಿ ಅಮಾವಾಸ್ಯೆ ಇರುತ್ತೆ, ಚತುರ್ದಶಿ ಹುಣ್ಣಿಮೆ ಇರ್ತದೆ. ಅದರಿಂದ ಒಂದು ಪೂರ್ಣ ಅಮಾವಾಸ್ಯೆ, ಪೂರ್ಣ ಹುಣ್ಣಿಮೆ, ಪೂರ್ಣ ಅಮಾವಾಸ್ಯೆ ಅಥವಾ ಪೂರ್ಣ ಹುಣ್ಣಿಮೆ ದಿವಸ ಇದನ್ನಿಟ್ಕೊಂಡು ಓಂ ಬ್ರೈಂ ಬಗಳಾಮುಖಿಯೈ ನಮಃ ಅಂಥೇಳಿ ಜಪ ಮಾಡಿ ಅರ್ಧ ಗಂಟೆ. ಇದು ತ್ರಿಕಾಲ ಮಾಡಬೇಕು. ಬೆಳಗ್ಗೆ ಅಮಾವಾಸ್ಯೆ, ಅಮಾವಾಸ್ಯೆ ಮಧ್ಯಾಹ್ನ, ಅಮಾವಾಸ್ಯೆ ಸಂಜೆ. ಇದು ಜಪ ಮಾಡಿಬಿಟ್ಟು ಒಂದು ರುದ್ರಾಕ್ಷಿನ ಆ ಹೆಣ್ಮಗುನ ಗಂಡು ಮಗುಗೆ ಕಟ್ಟಬೇಕು, ಧಾರಣೆ ಮಾಡಬೇಕು. ಇನ್ನೊಂದು, ಆ ಮಗು ಎಲ್ಲಿ ಮಲಗುತ್ತೋ ಆ ದಿಮ್ಮು ನಡಿಲಿ ಇಡಬೇಕು. ಇದನ್ನು ದಿಮ್ಮಿನ ಹಡಿನಲ್ಲಿ, ದಿಂಬು ಮಲ್ಕೊಳ್ಳೋ ದಿಂಬಿದೆಲ್ಲ ಶಯನ ಗೃಹ ಅಲ್ಲಿಡಬೇಕು. ಯಾಕೆಂದರೆ ಹೆಚ್ಚಿಗೆ ಆಹ್ವಾನಿಯಾಗಿ ಹಿಂಸೆ ಕೊಡೋದು ಮಲಗೋದಾಗಲೇ. ಆ ಶಯನ ಗೃಹದಲ್ಲಿ ಒಂದಿಡಬೇಕು. ಇನ್ನೊಂದು ರುದ್ರಾಕ್ಷಿನ ಕತ್ತಿ ಧಾರಣೆ ಮಾಡಬೇಕು. ಇದು 24 ಗಂಟೆ 365 ದಿವಸ ಇದಲ್ಲಿರಬೇಕು. ಸ್ನಾನ ಮಾಡುವಾಗ ಮಾತ್ರ ತೆಗೆದಿಡಬೇಕು. ಮತ್ತು ಟಾಯ್ಲೆಟ್ಗೆ ಹೋಗುವಾಗ, ಸ್ನಾನ ಮಾಡುವಾಗ ಮಾತ್ರ ರುದ್ರಾಕ್ಷಿ ತೆಗೆದು ಇಟ್ಬಿಟ್ಟು ಸ್ನಾನ ಆದ ತಕ್ಷಣ ಧಾರಣೆ ಮಾಡಿಸ್ಬೇಕು.
ಟಾಯ್ಲೆಟ್ಗಿಂದ ಹೋಗಿ ಬಂದ ತಕ್ಷಣ ಇಮಿಡಿಯೇಟಾಗಿ ಧಾರಣೆ ಮಾಡಿಸ್ಬೇಕು. ಅಕಸ್ಮಾತು ಟಾಯ್ಲೆಟಲ್ಲಿ ಹೋಗುವಾಗಲೂ ಕೂತ್ಕೊಂಡ್ಬಿಟ್ಟು ಹಾಕೊಂಡು ಕೂತ್ಕೊಂಡ್ಬಿಟ್ಟಿದ್ರೆ ಮತ್ತೆ ಅದಕ್ಕೆ ಮಂತ್ರ ಹಾಕ್ಬೇಕು ಪುನಃ. ಓಂ ರೀಂ ಬಗಳಾಮುಖಿ ನಮ, ಓಂ ರೀಂ ಬಗಳಾಮುಖಿ ನಮ, ಓಂ ರೀಂ ಬಗಳಾಮುಖಿ ಮೇ ಅಂತೇಳಿ, ಯಾಕೆಂದರೆ ಟಾಯ್ಲೆಟ್ಗೆ ಹೋಗ್ಬಿಟ್ಟು ಹಾಕ್ಕೊಂಡಿತ್ತಲ್ಲ ಮೈ ಮೇಲೆ ಜಪ ಮಾಡಿಕೊಡ್ಬೇಕು ಪುನಃ. ಹೀಗೆ ಸ್ನಾನ ಮಾಡುವಾಗ ಈ ರುದ್ರಾಕ್ಷಿ ಮೈ ಮೇಲೆ ಇರಬಾರ್ದು. ಹೀಗೆ ಇದನ್ನು ನೀವು ಮಗುಗೆ ಆರಾಮಾಗೋವರೆಗೂ, ಹೆಣ್ಮಗು ಆಗಲಿ ಗಂಡು ಮಗು ಆಗಲಿ ಆರಾಮಾಗೋ ತನಕ ಇದನ್ನು ಜಪ ಮಾಡಬೇಕು. ಒಂದು ಸ್ಟ್ರಾಂಗಾಗಿ ಒಂದು ಪೂರ್ಣ ಅಮಾವಾಸ್ಯೆ ಪೂರ್ಣ ಹುಣ್ಣಿಮೆ ದಿವಸ ಜಪ ಮಾಡಿಬಿಟ್ರೆ ಭಾಳ ಒಳ್ಳೆಯದು. ಇನ್ನೂ ಸ್ಟ್ರಾಂಗ್ ಅಂದರೆ ಗ್ರಹಣ ಕಾಲದಲ್ಲಿ ಹಿಡ್ಕೊಂಡು ಜಪ ಮಾಡಿಬಿಟ್ಟು ಒಂದು 30-40 ರುದ್ರಾಕ್ಷಿ ಕೇಳಿಡ್ಕೊಂಡು ಜಪ ಮಾಡಿಬಿಟ್ಟು ಯಾರಿಗೆ ಇಂಥ ಮಕ್ಕಳು ದೋಷ ಅವ್ರಿಗೆಲ್ಲ ಒಂದೊಂದು ಕೊಡಿ, ಭಾಳ ಒಳ್ಳೆಯದು. ಇದನ್ನು ಕತ್ತು ಧಾರಣೆ ಮಾಡಬೇಕು, ಒಂದು ದಿಮ್ ನಡಿಲಿ ಇಟ್ಕೊಂಡು ಮಲ್ಕೋಬೇಕು. ಇದು ಮಾಡ್ತಿದ್ರೆ ಪ್ರೇತಕ್ಕೂ ಮುಕ್ತಿ ಸಿಗುತ್ತೆ, ಶಾಪ ಕೂಡ ನಿವಾರಣೆ ಆಗುತ್ತೆ, ವಾಸ್ತುಲಿದಂಥ ದೋಷ ಕೂಡ ನಿವಾರಣೆ ಆಗುತ್ತೆ. ಇದು ದೊಡ್ಡವ್ರಿಗೆ ಅಟ್ಯಾಕ್ ಆಗಲ್ಲ, ಮಕ್ಕಳಿಗೆ ಅಟ್ಯಾಕ್ ಆಗ್ತಾಯಿದೆ ಇತ್ತೀಚೆಗೆ. ಇದು ಮಕ್ಕಳಿಗೆ ತೋರಿಸುವಂಥ ಒಂದು ರುದ್ರಾಕ್ಷಿ ಥೆರಪಿ, ಮಂತ್ರ ಥೆರಪಿ. ಇದಿಷ್ಟನ್ನು ಕೂಡ ನೀವು ಮಾಡಿದ್ದೇ ಆದರೆ ನಿಮ್ಮನ್ನು ಮಕ್ಕಳನ್ನ ಉಳಿಸ್ಕೋಬೋದು, ಆರೋಗ್ಯವಾಗಿರೋಂಗೂ ಮಾಡ್ಬೋದು. ವೀಕ್ಷಕರೇ, ಈ ಒಂದು ಥೆರಪಿ ಮಾಡಿ ನೋಡಿ, ನಿಮ್ಮನೇಲಿರೋ ಮಕ್ಕಳಿಗೆ ಒಳ್ಳೆಯದಾಗಲಿ. ನಮ್ಮ ಹಳೆ ಸಂಚಿಕೆಗಳನ್ನ ಯಾರು ನೋಡೋಕ್ಕಾಗಿಲ್ಲ ಅವರು ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಯೂಶಲಿ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕನ್ನು ಬಟನ್ ಪ್ರೆಸ್ ಮಾಡಿ. ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ ಅಥವಾ ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕಲ್ಲಿ, ಟ್ವಿಟ್ಟರು ಮತ್ತು ಇನ್ಸ್ಟಾಗ್ರಾಮ್, ಲಿಂಕ್ಡ್ಇನ್ ಎಲ್ಲ ಕಡೆಯಲ್ಲೂ ಸಿಗುತ್ತೆ. ಆಮೇಲೆ ಯಾರಿಗೆ ಅಪಾಯಿಂಟ್ಮೆಂಟ್ಸ್ ಬೇಕು ಅಂತಿದ್ರು ಅವರು ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ, www.lakshmisrinivas.in ಅಂತ ಲಾಗಿನ್ ಆಗಿ ಯಾವ ಡೇಟು ಯಾವ ಟೈಮ್ಗೆ ನೀವೇ ಬುಕ್ ಮಾಡ್ಕೊಳ್ಳಿ. ಯಾರು ಪ್ರಶ್ನೆ ಕೇಳಬೇಕು ಅವರೇ ಸ್ವತಃ ಬಂದರೆ ಒಳ್ಳೆಯದು. ಬರಬೇಕಾದ್ರೆ ಅವ್ರು ಜಾತಕ ತೊಗೊಂಡು ಬನ್ನಿ. ಯಾರಿಗಾರು ಈ ಪಿಟ್ಸು, ಕ್ಯಾನ್ಸರು, ಲಕ್ವಾ ಈ ಥರ ಕಾಯಿಲೆಗಳು ನರಳ್ತಾ ಇತ್ತು ಅಂದರೆ ಅದು ಸಂಬಂಧಪಟ್ಟಂಥ ಮೆಡಿಕಲ್ ರಿಪೋರ್ಟ್ ಇರೋ ಜೊತೆಲಿ ತೊಗೊಂಡು ಬನ್ನಿ. ಅದು ನೋಡಿ ಮೆಡಿಕಲ್ ಆಸ್ಟ್ರಾಲಜಿ ಪ್ರಕಾರ ಪರಿಹಾರ ನೀಡ್ಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ. ಇದೇ ರೀತಿ ನಾಳಿನ ಸಂಚಿಕೆ ಮತ್ತೊಂದು ವಿಶೇಷವಾದಂಥ ಮಾಹಿತಿಯೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸಾಯಿರಾಮ್.